ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇವೆ. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಆಗಿರುವ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಮಹಿಳೆಯರಿಗೆ ಅನುಕೂಲವಾದಂತಹ ಯೋಜನೆಗಳಾಗಿರ್ಬೋದು, ಏನೇನ್ ಸಾಧ್ಯವೋ ಆ ತರ ಎಲ್ಲ ಒಳ್ಳೆ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಅಕ್ಕಪಡೆ ಆಗಿರ್ಬೋದು, ಗೃಹಲಕ್ಷ್ಮಿ ಸಹಕಾರ ಸಂಘ ಕೂಡ ಆಗಿರ್ಬೋದು, ಜೊತೆಗೆ ಅಂಗನವಾಡಿ ಸತತವಾಗಿ 50 ವರ್ಷಗಳು ಸಂಪೂರ್ಣವಾದ ಸುವರ್ಣ ಮಹೋತ್ಸವ ಕೂಡ ಅತಿ ವಿಜೃಂಭಣೆಯಿಂದ ಮಾಡಿದ್ರು. ಹಾಗೆ ನಮ್ಮ ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದನೂ ಅಂಗನವಾಡಿ ಕಾರ್ಯಕರ್ತರಿಗೆ ಹಾಗೆ ಸಹಾಯಕಿಯರಿಗೆ ಸನ್ಮಾನ ಕೂಡ ಮಾಡಿದ್ರು ಅಂತಾನೆ ಹೇಳ್ಬಹುದು. ಆ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಕೂಡ ಸೈಡ್ ಅಲ್ಲಿ ಬರ್ತಾ ಇರುತ್ತೆ, ತಾವೆಲ್ಲ ನೋಡಬಹುದು. ಆ ಅತಿ ಉತ್ತಮವಾದಂತಹ ಕಾರ್ಯಕರ್ತೆಯರು ಹಾಗೆ ಸಹಾಯಕಿಯರಿಗೆ ರಾಜ್ಯ ಪ್ರಶಸ್ತಿಯಾಗಿ ಅವರನ್ನ ಸನ್ಮಾನ ಕೂಡ ಮಾಡಿದ್ದಾರೆ ಈ ಒಂದು ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಅಂತಾನೆ ಹೇಳ್ಬೋದು. ಅಕ್ಕ ಪಡೆಯನ್ನ ಚಾಲನೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಆ ಗೃಹಲಕ್ಷ್ಮಿ ಸಹಕಾರ ಸಂಘದ ಬಗ್ಗೆ ಕೂಡ ತಮ್ಮೆಲ್ಲರಿಗೂ ಈಗಾಗಲೇ ತಿಳಿಸ್ಕೊಟ್ಟಿದ್ದಾರೆ. ಮೊದ್ಲೆಲ್ಲ ಹೇಗೆ ಸ್ತ್ರೀ ಶಕ್ತಿ ಸಂಘ ಅಂತ ಓಪನ್ ಇತ್ತು, ಅದೇ ರೀತಿ ಹಾಗೆ ಈಗ ಗೃಹಲಕ್ಷ್ಮಿ ಸಹಾಯಕ ಸಂಘ ಅಂತ ಜಾರಿಗೆ ತರ್ತಾ ಇದ್ದಾರೆ. ಆದಷ್ಟು ಜನ ಇದರ ಉಪಯೋಗ ಮಾಡ್ಕೊಳ್ಳಿ ಅನ್ನೋ ರೀತಿಲೂ ಹೇಳಿದ್ದಾರೆ. ಹಾಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಆಗಿರೋ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಸುವರ್ಣ ಮಹೋತ್ಸವದಲ್ಲಿ ಅವರು ಯಾವ ರೀತಿಯಾದಂತಹ ಭಾಷಣವನ್ನ ಮಾಡಿದ್ರು, ಹಾಗೆ ಯಾವ ರೀತಿಯಾದಂತಹ ಅಂಗನವಾಡಿ ನೌಕರರಿಗೆ ಸನ್ಮಾನ ಆಯಿತು ಅನ್ನೋದು ಕೂಡ ಕಂಪ್ಲೀಟ್ ಆದಂತಹ ವಿಡಿಯೋ ಇದೆ, ನೋಡಿ. ಅಕ್ಟೋಬರ್ 2ನೇ ತಾರೀಕು ನಮ್ಮ ದೇಶದ ಧೀಮಂತ ಮಹಿಳೆ, ಉಕ್ಕಿನ ಮಹಿಳೆ, ಮಾಜಿ ಪ್ರಧಾನಮಂತ್ರಿಗಳಾದಂತ ಇಂದಿರಾ ಗಾಂಧೀಜಿ ಅವರು ಕರ್ನಾಟಕ ರಾಜ್ಯದ ಟಿ ನರಸೀಪುರದಲ್ಲಿ ಪ್ರಥಮ ಬಾರಿಗೆ ಅಂಗನವಾಡಿಗಳನ್ನ ಇಡೀ ದೇಶದಲ್ಲಿ ಪ್ರಾರಂಭ ಮಾಡಿದ್ರು ಅಂತ ಅತ್ಯಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಅದರ ಒಂದು ನೆನಪಿನ ದ್ಯೋತಕವಾಗಿ ಇವತ್ತು ನಾವು 50 ವರ್ಷದ ಸಂಭ್ರಮವನ್ನ ಆಚರಣೆ ಮಾಡ್ತಾ ಇದ್ದೇವೆ. 3 ಅತ್ಯುತ್ತಮವಾದ ದೊಡ್ಡ ಯೋಜನೆಗಳ ಒಂದು ಅನುಷ್ಠಾನ ಉದ್ಘಾಟನೆಯ ಸಮಾರಂಭ ಕೂಡ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇನ್ನು 2ನೇ ಕಾರ್ಯಕ್ರಮ ಗೃಹಲಕ್ಷ್ಮಿ ಸಹಕಾರ ವಿವಿಧೋದ್ದೇಶ ಸಂಘ. ಇದು ಬಹಳಷ್ಟು ದೊಡ್ಡ ಒಂದು ಸಹಕಾರಿ ಬ್ಯಾಂಕ್ ಆಗಿ ಪರಿವರ್ತನೆ ಆಗ್ಲಿಕ್ಕೆ ಸನ್ನದ್ಧವಾಗಿತ್ತು. ಗೃಹಲಕ್ಷ್ಮಿ ಸಹಕಾರಿ ಸಂಘ ಪ್ರತಿಯೊಬ್ಬರು ಕೂಡ 1,26,00,000 ಏನು ಗೃಹಲಕ್ಷ್ಮಿ ಫಲಾನುಭವಿಗಳಿದ್ದಾರೆ. ಅವ್ರನ್ನೆಲ್ಲರನ್ನೂ ಕೂಡ ಈ ವೇದಿಕೆಯ ಮುಖಾಂತರ ನಾನು ಮನವಿಯನ್ನ ಮಾಡ್ತೀನಿ, ಬನ್ನಿ ಗೃಹಲಕ್ಷ್ಮಿ ಸಹಕಾರಿ ಸಂಘದಲ್ಲಿ ತಮ್ಮಂತ ನೋಂದಣಿ ಮಾಡಿಕೊಂಡು ಸದಸ್ಯರಾಗಿ. ಯಾಕಂತಂದ್ರೆ ಅವತ್ತಿನ ಕಾಲದಲ್ಲಿ ಸ್ತ್ರೀ ಶಕ್ತಿ ಸಂಘವನ್ನ ಇದೇ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಮಾಡಿತ್ತು. ಇವತ್ತಿನ ಮುಂದುವರೆದಂತ ಭಾಗ ದಾಪುಗಾಲು ಈ ಒಂದು ಗೃಹಲಕ್ಷ್ಮಿ ಸಹಕಾರಿ ಸಂಘ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಅಂಗನವಾಡಿಗಳನ್ನ ಗವರ್ಮೆಂಟ್ ಮಾಂಟೆಸರಿ LKG UKG ಅಂತ ಪ್ರಾಯೋಗಿಕವಾಗಿ ಇವತ್ತಿನಿಂದ 5,000 ಅಂಗನವಾಡಿಗಳಲ್ಲಿ ನಾವು ಚಾಲನೆಯನ್ನ ಕೊಡ್ತಾ ಇದ್ದೇವೆ. ಬಹಳಷ್ಟು ಕೆಲಸ ಆಗಿದೆ ಈ ಇಲಾಖೆಯಲ್ಲಿ, ಬಹಳಷ್ಟು ದೂರ ಬಂದಿದ್ದೇವೆ, ಆದರೆ ಇನ್ನೂ ಬಹು ದೂರ ನಾವು ಸಾಗಬೇಕಾಗಿದೆ. ಬಂಧುಗಳೇ, ನಾನೆಲ್ಲ ಪರಿವಾರದ ಸದಸ್ಯರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಸರ್ಕಾರದ ಯಾವುದೇ ಕೆಲಸ ಇರಲಿ, ಅದು ಸರ್ವೆ ಇರಲಿ, ಅದು ಇಲೆಕ್ಷನ್ ಕೆಲಸ ಇರಲಿ, ಅದು ಪಲ್ಸ್ ಪೋಲಿಯೋ ಕೆಲಸ ಇರಲಿ, ಅದು ಸರ್ಕಾರದ ಯಾವುದೇ ಕೆಲಸ ಹೇಳಿದ್ರು ಕೂಡ ಅದು ದೇವರ ಸೇವೆ ಅನ್ನೋ ಹಾಗೆ ತಾವೆಲ್ಲರೂ ಕೆಲಸವನ್ನ ಮಾಡಿದ್ದೀರಾ. ಯಾರು ಕೂಡ ಏನು ಮಾತನಾಡಲಿಲ್ಲ. ವಿಶೇಷವಾಗಿ ನಮ್ಮ ಅಂಗನವಾಡಿಯ ಎಲ್ಲ ಯೂನಿಯನ್ಗಳ ನಾಯಕರುಗಳಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಮುಂಬರುವಂತ ದಿನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮೆಲ್ಲರ ಗೌರವಧನವನ್ನ 1,1,000 ರೂಪಾಯಿ ಈಗಾಗಲೇ ಏರಿಕೆ ಮಾಡಿದ್ದಾರೆ. ಮುಂಬರುವಂತ ದಿನದಲ್ಲಿ ಇಬ್ರು ಇಲ್ಲೇ ಇದ್ದಾರೆ, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಲ್ಲೇ ಇದ್ದಾರೆ. ನಾನು ತಮ್ಮ ಧ್ವನಿಯನ್ನ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ. ಬಹಳಷ್ಟು ಶ್ರದ್ಧೆಯಿಂದ ನನ್ನ ಪರಿವಾರದ ಸದಸ್ಯರು ಕೆಲಸ ಮಾಡಿದ್ದಾರೆ. ಅವರ ಗೌರವಧನವನ್ನ ಇನ್ನೂ 1,1,000 ಜಾಸ್ತಿ ಮಾಡಿ ಕೊಡಬೇಕು ಅಂತ ವಿನಮ್ರತೆಯಿಂದ ಅವ್ರನ್ನ ನಾನು ಕೇಳ್ಕೊಳ್ತೇನೆ. ತಮ್ಮ ಸೇವೆಗೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯವಿಲ್ಲ ಬಂಧುಗಳೇ, ಆದ್ರೆ ತಮ್ಮ ಸೇವೆಗೆ ಗೌರವಿಸುವಂತ ಪ್ರಾಮಾಣಿಕ ಪ್ರಯತ್ನವನ್ನ ಖಂಡಿತ ನಾನು